ಅವಳು ರಮಾಲ ಇದನ್ನ ಸವರ್ತಾ ಇದ್ದ. ಏನೋ ಶಬ್ದವಾಗಿ ನನ್ನನ್ನು ನೋಡಿ ಒಬ್ಬರಿಂದೊಬ್ರು ಬೇರೆಯಾಗಿ ತಮ್ಮ ಬಟ್ಟೆಗಳನ್ನ ಸರಿಪಡಿಸ್ಕೊಂಡ್ರು. ಮ್ಯಾನೇಜರ್ ನನ್ನ ಕಡೆ ಕೋಪದಿಂದ ನೋಡುತ್ತಾ, ಒಳಗಡೆ ಬರುವಾಗ ಬಾಗಿಲು ಬಡಿದು ಬರಬೇಕು ಅಂತ ತಿಳಿಯದ, ಇಷ್ಟಕ್ಕೂ ಯಾಕೆ ಬಂದೆ ಅಂತ ಕೇಳ್ದ. ನಾನು ಉತ್ತರಿಸದೆ ರಮಾ ಆ ಕಡೆಯೇ ನೋಡ್ತಾ ಇದ್ದೆ. ನನ್ನ ಹೆಸರು ಚಂದ್ರು. ನಾನು ತುಂಬಾ ಒಳ್ಳೆಯವನು, ಬುದ್ಧಿವಂತ ಮತ್ತು ಸಹಾಯ ಮಾಡೋದ್ರಲ್ಲಿ ಯಾವಾಗಲೂ ಮುಂದಿದ ಕೈ ಅಂಥೇಳಿ ನಮ್ಮ ಸಾಫ್ಟ್ವೇರ್ ಆಫೀಸ್ನಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಅವರು ನಿಜವಾಗಿಯೂ ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ಕೊಂಡು ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೆ. ನನಗೊಬ್ಳು ಪ್ರೇಯಸಿ ಕೂಡ ಇದ್ಲು. ಕ್ಷಮಿಸಿ, ಪ್ರೇಯಸಿ ಇದ್ಲು. ಅವಳ ಹೆಸರು ರಮಾ. ನನಗೆ ಒಪ್ಪಿಸುವ ಪ್ರತಿಯೊಂದು ಕೆಲಸವನ್ನು ಕೊಟ್ಟು ಗಡುವಿನೊಳಗೆ ಪೂರ್ಣಗೊಳಿಸ್ತಾ ಇದ್ದೆ. ಆಫೀಸ್ನಲ್ಲಿ ಎಲ್ಲರೂ ನನ್ನನ್ನು ಪ್ರಶಂಸಿಸ್ತಾ ಇದ್ರು. ಯಾವುದೇ ಅಡೆತಡೆ ಇಲ್ಲದೆ ಪ್ರಶಾಂತವಾಗಿ ಸಾಗುತ್ತಿದ್ದ ನನ್ನ ಜೀವನದಲ್ಲಿ ನಡೆದ ಒಂದೇ ಒಂದು ಘಟನೆ ಇಡೀ ನನ್ನ ಪ್ರಪಂಚವನ್ನೇ ತಲೆ ಕೆಳಗು ಮಾಡಿಬಿಟ್ಟಿತು. ಆ ಘಟನೆಯೇ ಮನುಷ್ಯರ ನಿಜವಾದ ಸ್ವಭಾವವನ್ನ ನನಗೆ ತಿಳಿಸ್ಕೊಟ್ಟಿತು. ಇಷ್ಟಕ್ಕೂ ಏನಾಯ್ತು ಅಂತಂದ್ರೆ, ಒಂದು ದಿನ ನನ್ನ ಹತ್ತಿರ ರಾಮ ಬಂದು, ಏನ್ ಚಂದ್ರು ಅವರೇ, ಅಷ್ಟೊಂದು ಸಿಸ್ಟಮ್ ಒಳಗಡೆ ಅಂದ್ರೆ ಕಂಪ್ಯೂಟರ್ ಒಳಗಡೆ ತಲೆ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ, ಕಣ್ಣುಗಳು ಹೊರಗೆ ಬಂದು ಬಿಡಬಹುದು, ಜಾಗ್ರತೆ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದ್ಲು. ನಾನು ತಲೆಯನ್ನು ಎತ್ತದೆ ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂಥೇಳಿ ಸ್ವಲ್ಪ ಗಡುಸಾಗಿಯೇ ಉತ್ತರಿಸ್ದೆ. ಅದರಿಂದ ಕೋಪಗೊಂಡ್ಲು ರಮ. ಹೌದು, ನನ್ಗ್ಯಾಕೆ ಹೇಳ್ತೀರಾ ಅಂತ ಅಳುತ್ತಾ ಮುನಿಸಿಕೊಂಡ್ಲು. ಮುಖ ತಿರುಗಿಸಿ ಹೋಗ್ತಾ ಇರ್ಬೇಕಾದ್ರೆ ನಾನು ಅವಳ ಹತ್ರ ಬಂದೆ. ಹೇ ರಮ, ನಾನೇನೋ ಸುಮ್ಮನೆ ತಮಾಷೆಗೆ ಹೇಳ್ದೆ, ಅದಕ್ಕೆ ನೀನು ಇಷ್ಟೊಂದು ಸೀರಿಯಸ್ ಆದ್ರೆ ಹೇಗೆ ಹೇಳು ಅಂತ ಬೇಡಿಕೊಳ್ಳುವಂತೆ ಹೇಳ್ದೆ. ರಮ ನಗುತ್ತಾ ನನ್ನ ಕಡೆ ನೋಡಿದ್ಲು. ಸರಿ, ಸ್ವಲ್ಪ ಹೇಳ್ತೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು ನನಗೆ. ಆಗ ನಾನು, ಇವತ್ತು ಹೆಡ್ ಆಫೀಸ್ನಿಂದ ನಮ್ಮ ಸಾಫ್ಟ್ವೇರ್ ಬಗ್ಗೆ ಏನೋ ಹೇಳ್ತಾರೆ ಅಂತಂದ್ರಲ್ಲ, ಅದನ್ನೇ ಮತ್ತೊಮ್ಮೆ ಎಲ್ಲವನ್ನ ಪರಿಶೀಲಿಸ್ತಾ ಇದ್ದೆ, ಏನಾದರೂ ತಪ್ಪುಗಳಿವೆಯೇ ಅಂತ ಹೇಳ್ದೆ. ಆಗ ರಮ, ಓಹೋ, ಅಂದ್ರೆ ಒಂದು ವೇಳೆ ಇದು ಚೆನ್ನಾಗಿದ್ರೆ ನಿಮಗೆ ಪ್ರಮೋಷನ್ ಪಕ್ಕ ಅಲ್ವಾ, ಯಾವುದಕ್ಕೆ ಇರ್ಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿದ್ನು ನನಗೆ. ಹೀಗೆ ಅವರಿಬ್ಬರು ಮಾತಾಡ್ಕೊಳ್ತಿರುವಾಗ ಮೀಟಿಂಗ್ಗೆ ಎಲ್ಲರೂ ಬರಬೇಕು ಅಂಥೇಳಿ ಮ್ಯಾನೇಜರ್ ಮೆಸೇಜ್ ಮಾಡ್ದ. ಅದರಿಂದ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಮೀಟಿಂಗ್ಗೆ ಹೋದ್ರು. ಅಲ್ಲಿ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಕೂತ್ಕೊಂಡು ಎಲ್ಲರ ಕಡೆ ಒಮ್ಮೆ ನೋಡಿ, ಹಲೋ ಗಾಯ್ಸ್, ನಾವು ಹೆಡ್ ಆಫೀಸ್ಗೆ ಕಳುಹಿಸಿದಂಥ ಸಾಫ್ಟ್ವೇರ್ ಅವರಿಗೆ ತುಂಬಾ ಇಷ್ಟವಾಗಿದೆ ಅಂತ ಹೇಳ್ದ. ಅದಕ್ಕೆ ನಮಗೆ 2 ತಿಂಗಳ ಸಂಬಳವನ್ನ ಬೋನಸ್ ಆಗಿ ಕಳಿಸ್ತಾ ಇದ್ದಾರೆ. ಆಮೇಲೆ ಪ್ರಮೋಷನ್ ಪಡೆಯುವ ವ್ಯಕ್ತಿಯ ಹೆಸರನ್ನ ಕೂಡ ಹೇಳಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ರಮಾ ಅಂತ ಹೇಳ್ದ. ಆಫೀಸ್ನವರೆಲ್ಲರೂ ರಮಾಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಏನೇನೋ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಆದ್ರೆ ನನ್ನ ಆಲೋಚನೆ ಮಾತ್ರ ರಮಾ ಎನ್ನುವಂತಹ ಹೆಸರಿನ ಬಳಿಯೇ ನಿಂತು ಹೋಯ್ತು. ಒಂದೇ ಬಾರಿಗೆ ನನ್ನ ಆಸೆಗಳೆಲ್ಲವೂ ನಿರಾಶೆಯಾದವು. ನಾನು ಏನೂ ಮಾತಾಡದೆ ಹೋಗಿ ನನ್ನ ಸೀಟಿನಲ್ಲಿ ಕೂತ್ಕೊಂಡೆ. ಸ್ವಲ್ಪ ಸಮಯದ ನಂತರ ಇನ್ನೂ ತಡೆಯಲಾರದೆ ಮ್ಯಾನೇಜರ್ ರೂಮ್ಗೆ ಹೋದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಯ್ತು. ನನಗೆ ತಿಳಿಯದಂತೆಯೇ ಕಣ್ಣುಗಳಿಂದ ಕಣ್ಣೀರು ಹರಿತಾ ಇತ್ತು. ಮ್ಯಾನೇಜರ್ನ ಮಡಿಲಿನಲ್ಲಿ ರಮ್ಯಾ ಕುಳಿತು ಒಬ್ರಿಗೊಬ್ರು ಮುತ್ತಿಟ್ಕೊಳ್ತಾ ಇದ್ರು. ಅವನು ರಮಾ ಇಡೀ ದೇಹವನ್ನ ಮುಟ್ತಾ ಇದ್ದ. ಏನೋ ಶಬ್ದವಾಗಿ ನನ್ನನ್ನು ನೋಡಿ ಒಬ್ಬರಿಂದೊಬ್ರು ಬೇರೆಯಾಗಿ ತಮ್ಮ ಬಟ್ಟೆಗಳನ್ನ ಸರಿಪಡಿಸ್ಕೊಂಡ್ರು. ಮ್ಯಾನೇಜರ್ ನನ್ನ ಕಡೆ ಕೋಪದಿಂದ ನೋಡುತ್ತಾ, ಒಳಗೆ ಬರುವಾಗ ಬಾಗಿಲು ಬಡಿದು ಬರಬೇಕು ಅಂತ ತಿಳಿಯಲ್ವಾ, ಇಷ್ಟಕ್ಕೂ ಯಾಕೆ ಬಂದೆ ಅಂತ ಕೇಳ್ದ. ನಾನು ಉತ್ತರಿಸದೆ ರಮಾ ಕಡೆಯೇ ನೋಡ್ತಾ ಇದ್ದೆ. ಮತ್ತೆ ಮ್ಯಾನೇಜರ್ ಮಾತಾಡ್ತಾ, ಬಂದಿದ್ದು ಬಂದೆ, ತಗೋ ಈ ಲೆಟರ್ ತಗೊಂಡು ಹೆಡ್ ಆಫೀಸ್ನಿಂದ ಬಂದಿದೆ ಅಂತ ಹೇಳ್ದ. ನಾನು ಆ ಲೆಟರ್ ಕಡೆ ನೋಡಿದ್ರೆ ಅದರಲ್ಲಿ ನನ್ನನ್ನು ಕೆಲಸದಿಂದ ತೆಗೆದುಹಾಕ್ತಾ ಇರುವಂತೆ ಇತ್ತು. ನಾನು ಭಾರವಾದ ಧ್ವನಿಯಲ್ಲಿ, ನನ್ನನ್ನು ಯಾಕೆ ತೆಗೆದುಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಬಹುದೇ ಸಾರ್ ಅಂತ ಮಾತ್ರ ಕೇಳಲು ಸಾಧ್ಯ ಆಯಿತು. ಆಗ ಮ್ಯಾನೇಜರ್, ಕಾರಣಗಳು ಬೇಕಾ ಮಹಾಶಯನಿಗೆ? ಹಾಗಾದ್ರೆ ಕೇಳು, ನನಗೆ ಸಾಫ್ಟ್ವೇರ್ ಮಾಡೋದಕ್ಕೆ ಪ್ರಾಜೆಕ್ಟ್ ಕೊಟ್ರೆ ಅದನ್ನ ಮಧ್ಯದಲ್ಲಿ ಬಿಟ್ಟುಬಿಟ್ಟೆ. ಆದರೂ ರಮಾಲೆ ಕಷ್ಟಪಟ್ಟು ಮಾಡಿದ್ಲು. ಆಫೀಸ್ನಲ್ಲಿ ತುಂಬಾ ಜನ ಹುಡುಗಿಯರೊಂದಿಗೆ ಅಸಭ್ಯವಾಗಿ ಮಾತಾಡ್ತಾ ಇದೆಯಾ ಅಂಥೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂಥೇಳಿ ಸಣ್ಣಗೆ ನನ್ನ ಕಿವಿಯಲ್ಲಿ, ರಮಾ ಅಂದ್ರೆ ನನಗೆ ಮೋಜು, ನೀನೆಂದ್ರೆ ಅಸಹ್ಯ, ಅದಕ್ಕೆ ಅವಳನ್ನ ಒಪ್ಪಿಸಿ ಇದೆಲ್ಲ ಮಾಡ್ದೆ ಅಂತ ಹೇಳಿ ವಿಕಾರವಾಗಿ ನಗ್ತಾ ಇದ್ದ ನನ್ನ ಕಿವಿಯಲ್ಲೆಲ್ಲ ಮಾತಾಡಿ. ನಾನು ರಮಾ ಕಡೆ ನೋಡಿ, ಯಾಕೆ ಹೀಗ್ ಮಾಡ್ದೆ ಅಂಥೇಳಿ ಮಾತುಗಳನ್ನ ಕಷ್ಟಪಟ್ಟು ಕೂಡಿಸ್ಕೊಂಡು ಕೇಳ್ದೆ. ರಮಾ ನನ್ನ ಕಡೆ ನೋಡುತ್ತಾ, ನಾನು ಚೆನ್ನಾಗಿ ಬದುಕಬೇಕು, ನೀನು ಇಲ್ಲಿದ್ದಷ್ಟು ದಿನ ಅದು ನಡೆಯೋದಿಲ್ಲ, ಅದಕ್ಕೆ ಹೀಗ್ ಮಾಡ್ದೆ ಅಂಥೇಳಿ ಹಗುರವಾಗಿ ಹೇಳಿದ್ಲು.
ಪರಿಸ್ಥಿತಿ ನನಗೆ ತಿಳಿಯುತ್ತೇ ಇದ್ರೂ ಅವಳ ಬಾಯಿಂದಲೇ ಆ ಮಾತುಗಳನ್ನು ಕೇಳಬೇಕು ಅಂಥೇಳಿ ಮತ್ತೆ ನಮ್ಮ ಪ್ರೀತಿ ಅಂತ ಹೇಳ್ದೆ. ಅದಕ್ಕೆ ಅವಳು ರಮಾ ನಗುತ್ತಾ, ಪ್ರೀತಿಯಲ್ಲಿದೆ, ನಿನ್ನನ್ನು ಪ್ರೀತಿಸೋದಕ್ಕೆ ಆಸ್ತಿ, ಅಂತಸ್ತು, ದುಡ್ಡು, ಸ್ಥಾನಮಾನ ಇದೆಯಾ? ಕೊನೆಗೆ ಅಪ್ಪ ಅಮ್ಮನೂ ಇಲ್ಲದ ಅನಾಥ ನೀನು. ನಾನೇನೋ ನಿನ್ನ ಅಂದ ನೋಡಿಯೋ ಬುದ್ಧಿವಂತಿಕೆ ನೋಡಿ ನಿನ್ನನ್ನು ಪ್ರೀತಿಸಿದಂತೆ ನಟಿಸಲಿಲ್ಲ. ನನಗೆ ಕೆಲಸಗಳನ್ನು ಮಾಡಿಕೊಡೋದಕ್ಕೆ, ಅವಕಾಶಗಳನ್ನು ಕೊಡಿಸೋದಕ್ಕೆ ನೀನು ಅಗತ್ಯವಾಗಿದ್ದೆ. ಅದಕ್ಕೆ ಇಷ್ಟು ದಿನ ನಿನ್ನನ್ನು ಬಳಸ್ಕೊಂಡೆ ಅಂಥೇಳಿ ಖಂಡಿತವಾಗಿ ಹೇಳ್ಬೇಕಲ್ಲ. ಸರಿ, ಹಾಗಾದ್ರೆ ಪ್ರಮೋಷನ್ಗಾಗಿ ಇಷ್ಟು ನೀಚತನ ಕೇಳಿತಾ ಇದೆಯಾ ಅಂಥೇಳಿ ಅಸಹಾಯದಿಂದ ನೋಡುತ್ತಾ ಅಂದೆ. ರಮಾ ನಗುತ್ತಾ, ನಾನು ಸಂತೋಷವಾಗಿ ಸುಖವಾಗಿ ಇರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿದ್ಲು. ಆ ಮಾತುಗಳಿಂದ ನನ್ನ ಮನಸ್ಸು ಚೂರು ಚೂರಾಗಿ ಹೋಯಿತು. ಇನ್ನೂ ಅಲ್ಲಿ ಒಂದು ಕ್ಷಣವೂ ಇರಲಾಗದೆ ನನ್ನ ಟೇಬಲ್ ಹತ್ತಿರ ಬಂದು ಎಲ್ಲವನ್ನು ಸರಿದೂಗಿಸಿಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಬಗ್ಗೆ ಗುಸು ಗುಸು ಕೇಳಿಸ್ತು. ಆ ಚಂದ್ರುಗೆ ಏನೂ ಮಾಡೋದಕ್ಕೆ ಬರದೇ ಇದ್ರೂ ನಮ್ಮ ಮೇಲೆ ತುಂಬಾ ಕೂಗಾಡ್ತಾನೆ. ಆ ರಮಾ ನೋಡಿದ್ರೆ ಹೇಗೆ ಏಟು ಕೊಟ್ಲು ಇವನಿಗೆ. ಅವಳು ಮ್ಯಾನೇಜರ್ ಜೊತೆ ಅಂಟಿಕೊಂಡು ತಿರುಗ್ತಾ ಇರ್ಬೇಕಾದ್ರೆ ನನಗೆ ಅನುಮಾನ ಬಂದಿತ್ತು, ಇಂಥದ್ದೇನೋ ನಡೆಯುತ್ತೆ ಅಂಥೇಳಿ. ಚಂದ್ರು ಕೂಡ ದೊಡ್ಡ ರಸಿಕನೇ ಅಂತ ನಗುಗಳು ಕೇಳಿಸುತ್ತವು. ನಾನು ನನ್ನ ಮನಸ್ಸಿನಲ್ಲಿ ಇಂತಹ ಜನರಿಗಾಗಿಯೇ ನಾನು ಇಷ್ಟು ಕಟ್ಟಾಪಷ್ಟು ಕೆಲಸ ಮಾಡಿದ್ದು ಅಂತ ನನ್ನ ಮೇಲೆ ನನಗೆ ಕೋಪ ಬಂತು. ಎಲ್ಲವನ್ನ ತೆಗೆದುಕೊಂಡು ಅಲ್ಲಿಂದ ನಮ್ಮ ರೂಮಿಗೆ ಮದ್ಯದೊಂದಿಗೆ ಬಂದೆ. ಕೋಪದಿಂದ ರೂಮಿಗೆ ಬಂದು ಬಾಗಿಲನ್ನು ಸರಿಯಾಗಿ ಮುಚ್ಚದೆ ತಂದ ವಸ್ತುಗಳನ್ನು ನೆಲದ ಮೇಲೆ ಎಸೆದು ಹೋಗಿ ಗ್ಲಾಸನ್ನು ತಂದು ಅದನ್ನು ಸುರಿದೆ. ಮದ್ಯವನ್ನು ಸುರಿದು ಮದ್ಯವನ್ನು ನೋಡ್ತಾ ಇದ್ರೆ ನಡೆದ ಘಟನೆಗಳೆಲ್ಲವೂ ಕಣ್ಣ ಮುಂದೆ ಸುಳಿತಾ ಇದ್ವು. ಅಷ್ಟೇ, ಒಂದೇ ಗುಟುಕಿನಲ್ಲಿ ಗ್ಲಾಸನ್ನ ಸಂಪೂರ್ಣವಾಗಿ ಖಾಲಿ ಮಾಡಿದೆ. ತಕ್ಷಣವೇ ಮನಸ್ಸು ಯಾವುದೋ ಒಂದು ಮತ್ತಿನೊಳಗೆ ಹೋಯಿತು. ರಮಾ 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 ಅಂತ ಕರೆಯುತ್ತಾ ಕಿರುಚುತ್ತಾ ತಂದವೆಲ್ಲವನ್ನ ಪೂರ್ತಿಯಾಗಿ ಕುಡಿದ್ಬಿಟ್ಟೆ. ಇಡೀ ಶರೀರಕ್ಕೆ ಏರಿದ್ದರಿಂದ ತೂರಾಡುತ್ತಾ ಹೋಗಿ, ರಮಾ ಕಳ್ಳಿ ಮುಖದವಳೆ, ನಿನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನ ಸೇಡ್ ತೀರಿಸ್ಕೊಳ್ತೇನೆ ಅಂತ ಕಲಬಡಿಸುತ್ತಾ ಬೆಡ್ ಮೇಲೆ ಮಲಗಿಬಿಟ್ಟೆ. ಸ್ವಲ್ಪ ಸಮಯದ ನಂತರ ಎಚ್ಚರವಾಗಿ ಪಕ್ಕದಲ್ಲಿ ನೋಡಿದ್ರೆ ಒಬ್ಬ ಸುಂದರವಾದ ಹುಡುಗಿ ಮುಗ್ಧ ಮನೋಹರವಾದ ಮುಖದೊಂದಿಗೆ, ಹಾಲಿನ ಕೆನೆಯಂತಹ ಕೆನ್ನೆಗಳೊಂದಿಗೆ, ಪುಟ್ಟ ಮೂಗಿನೊಂದಿಗೆ, ಜೇನು ತುಪ್ಪದಂತಹ ತುಪ್ಪಿಗಳೊಂದಿಗೆ ಅಚ್ಚುಕರಗಿಸಿ ಮಾಡಿಸಿ ರತಿದೇವಿಯಂತೆ ಇದ್ಲು. ನನಗೆ ನಿರಾಸೆ ಮತ್ತು ಮುತ್ತಿನ ತಲೆಗೇರಿದ್ರಿಂದ ಕಣ್ಣುಗಳು ಉಜ್ಜಿಕೊಂಡು ನೋಡೋಷ್ಟರಲ್ಲಿ ಅವಳು ರಮಾಳಂತೆ ಕಾಣಿಸಿದ್ಲು. ಅಷ್ಟೇ, ನನ್ನೊಳಗಿನ ಆವೇಶ ಒಂದೇ ಬಾರಿಗೆ ನಿದ್ರೆಯಿಂದ ಎದ್ದಿತು. ಆ ಹುಡುಗಿ ನಿದ್ರಿಸ್ತಾ ಇದ್ರು ಅವಳ ಮುಖವನ್ನ ನೋಡುತ್ತಾ, ಏನೇ ರಮಾ, ಕೋತಿ ಮುಗ್ದೋಳೆ, ನನ್ನೊಂದಿಗೆ ಪ್ರೀತಿಗೀತಿ ಅಂತ ತಿರುಗಿ ಈಗ ನನ್ನನ್ನ ಮೋಸ ಮಾಡಿ ಒಂದೇ ಬಾರಿಗೆ ನನ್ನ ಜೀವನವನ್ನ ಅಸ್ತವ್ಯಸ್ತ ಮಾಡ್ತೀಯಾ? ಮೇಲಾಗಿ ನನ್ನ ಸುಖ ಸಂತೋಷಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀನಿ ಅಂತೀಯಾ? ಒಣಗಿದ ಮುಖದವಳೆ, ನಾನು ಅನಾಥವಾಗಿರಬಹುದು, ಆದರೆ ಸ್ವಾಭಿಮಾನ ಇಲ್ಲದವನಲ್ಲ. ನೀನು ದುಡ್ಡಿಗಾಗಿ ಸ್ಥಾನಕ್ಕಾಗಿ ಬಂಡದ್ದ ಬಜಾರಿಯಾಗೂ ಇದ್ಯಾ. ಆದರೂ ನಿನ್ನೊಂದಿಗೆ ನನ್ನ ಮಾತೇಕೆ? ನನ್ನ ಕೋಪ ತಣ್ಣಗಾಗಬೇಕು ಅಂದರೆ ನಿನ್ನ ಅಂಥೇಳಿ ನಾನು ಬಂಧಿಸಿಬಿಟ್ಟೆ. ಆ ಮುಟ್ಟಿದ ತಕ್ಷಣ ಯಾವುದೋ ಒಂದು ಸಿಹಿಯಾದ ಮಾಧುರ್ಯ ನನ್ನ ಮೂಲಕ ಮೈಯೊಳಗೆ ಸೇರಿತು. ಇಷ್ಟರಲ್ಲಿ ಅವಳು ಅರೆ ನಿದ್ರೆಯಲ್ಲಿ ಕಣ್ಣುಗಳನ್ನು ತೆರೆದುರುಡಿ ನಗುತ್ತಾ ಅವಳು ಕೂಡ ನನಗೆ ಸ್ಪರ್ಧೆಯೊಡ್ಡುವಂತೆ ಅದನ್ನು ನೀಡಿದ್ಲು. ಹಾಗೆ ಒಬ್ಬರ ಮಾಧುರ್ಯವನ್ನ ಇನ್ನೊಬ್ಬರು ಹಂಚಿಕೊಳ್ಳುತ್ತಾ ಹಾಗೆ ಒಂದು 3 ನಿಮಿಷದವರೆಗೆ ಮಾಡಿ ಇಬ್ಬರು ಬೇರೆ ಆದ್ವೆ. ಅವಳನ್ನ ನೋಡುತ್ತಾ ಮತ್ತಿನಿಂದ, ಲೇ ಕಲ್ಲ, ಸತ್ತವನೇ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಯಾ ಅಂತ ನಂಬಿದ್ದೆ. ನಿನ್ನನ್ನು ನನ್ನ ಜೀವ ಅನ್ಕೊಂಡು ದಿನ ನನ್ನ ಭವಿಷ್ಯಕ್ಕಾಗಿ ಕನಸನ್ನ ಕಂಡಿದ್ದೆ. ಅಂತಾದ್ರಲ್ಲಿ ನಾನು ಮದುವೆಗೆ ಮುಂಚೆ ಮಲಕ್ಕೊಂಡೆ ಅಂಥೇಳಿ ತನ್ನ ಸ್ನೇಹಿತರೊಂದಿಗೆ ಪಡೆದುಕೊಳ್ತೀಯಾ? ಮೇಲಾಗಿ ಅದು ಕೂಡ ನನ್ನ ಫ್ಲ್ಯಾಟ್ನಲ್ಲಿ. ಆ ಫ್ಲ್ಯಾಟ್ ನಮಗಾಗಿ ಅಂಥೇಳಿ ನಾನು ಅನ್ಕೊಂಡ್ರೆ ನೀನು ನಿನ್ನ ಕ್ಷಣಿಕ ಸುಖಕ್ಕಾಗಿ ಅಂಥೇಳಿ ನೀನು ಅಂದುಕೊಂಡೆ, ನೀನು ಬಳಸ್ಕೊಂಡೆ ಅಂಥೇಳಿ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ಲು. ಅವಳು ಮಾತಾಡುವ ಮಾತುಗಳು ನನಗೆ ಅರ್ಥವಾಗದೆ ಕಣ್ಣುಗಳನ್ನ ಉಜ್ಜಿಕೊಂಡು ನೋಡಿ, ಯಾರ್ ನೀನು? ಆ ನಾಚಿಕೆಯಿಲ್ಲದ ರಮ ಎಲ್ಲಿದ್ದಾಳೆ ಹೇಳು ಅಂಥೇಳಿ ಗದ್ಗಸುತ್ತಿದ್ದ ದನಿಗೆ ಆ ಹುಡುಗಿ ಕೋಪದಿಂದ, ಓಹೋ, ಈಗ ಇನ್ನೊಬ್ಬ ಹುಡುಗಿ ಬೇಕಾ? ನಿಮ್ಮ ಗಂಡಸರೆಲ್ಲ ನಾಯಿಗಳು, ನರಿಗಳು, ಎಮ್ಮೆಗಳು, ವಿಷಜಂತುಗಳು, ಎಲ್ಲಿ ಕೋಡಿಕೆ ಹುಟ್ಟಿದ್ರೆ ಅಲ್ಲಿ ವಾಲಿಕೊಳ್ಳುವ ಪ್ರಾಣಿಗಳು ಎಂದು ಇಷ್ಟ ಬಂದಂತೆ ಬೈತಾ ಇದ್ಲು. ಅಸಲಾಗಿ ರಮಾ ಮಾಡಿದ ಕೆಲಸಕ್ಕೆ ಕೋಪದಲ್ಲಿದ್ದ ನನಗೆ ಈಗ ಯಾರೋ ಹುಡುಗಿ ಗಂಡಸರನ್ನ ಬೈತಾ ಇದ್ರೆ ಮೈಯೆಲ್ಲ ಉಳಿದು ಒಂದೇ ಬಾಡಿಗೆ ಅವಳ ಮೇಲೆ ಬಿದ್ದುಬಿಟ್ಟೆ. ಅವಳು ಮೊದಲಿಗೆ ಒದ್ದಾಡಿದ್ರು ನಿಜ. ಸ್ವಲ್ಪ ಸಮಯದ ನಂತರ ಅವಳು ಕೂಡ ಕೈಗೆತ್ಕೊಂಡ್ಲು.
ನನ್ನ ಚೇಷ್ಟೆಗೆ ಹಾಗೂ ನನ್ನ ಮತ್ತಿಗೆ ಅವಳಿನಲ್ಲಿನ ಕೋರಿಕೆಗೆಲ್ಲವೂ ಇಡೀ ಶರೀರಾದ್ಯಂತ ಹರಡಿ ನನ್ನನ್ನು ಇದ್ ಮಾಡಿಕೊಂಡ್ಲು. ನಾನು ಹಾಗೇನೆ ಅವಳನ್ನು ಬೆಸೆದುಕೊಂಡು ಹೋಗಿದೆ. 10-15 ನಿಮಿಷಗಳಿಗೆ ನಾನು ತಂದುಕೊಂಡೆ. ಅವಳ ಮೇಲೆ ಹಾಗೇನೆ ಎದುರಿಸ್ಬಿಟ್ಟೆ. ನಾನು ಅವಳು ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಮಲಗಿದ್ವಿ. ಆ ಸಮಯದಲ್ಲಿ ನಮಗೆ ತಿಳಿದಿರಲಿಲ್ಲ, ಈ ತಿಳಿಯದ ಮಧುರವಾದಂತಹ ಕ್ಷಣಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತೆ ಅಂಥೇಳಿ ರಾತ್ರಿ ಎಂದಿಗೂ ನಿದ್ರಿಸಿದ ಕಾರಣದಿಂದ ಹಾಗೂ ಮೊದಲ ಬಾರಿಗೆ ಗಂಟಲ ತನಕ ಮದ್ಯ ಕುಡಿದಿದ್ರಿಂದ ತಲೆಯೆಲ್ಲ ಭಾರವಾಗಿ ಮಧ್ಯಾಹ್ನ ಎಂದಿಗೂ ನಿದ್ರೆಯಿಂದ ಎದ್ದೆ. ಹಾಗೆ ಎದ್ದು ಹೋಗಿ ಬಾತ್ರೂಮ್ನಲ್ಲಿ ನನ್ನನ್ನು ನಾನು ನೋಡಿಕೊಳ್ತಿರೋಷ್ಟರಲ್ಲಿ ಬೆಚ್ಚಿ ಬಿದ್ದೆ. ಆಶ್ಚರ್ಯದಿಂದ ನೋಡುತ್ತಾ ನಾನೇಕೆ ಹೀಗಿದ್ದೇನೆ, ಅಸಲು ರಾತ್ರಿ ಏನಾಯಿತು ಅಂತ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಅಷ್ಟೇ, ಒಂದೇ ಬಾರಿಗೆ ನಿದ್ರೆಯ ಮತ್ತು ಸಂಪೂರ್ಣವಾಗಿ ಹೊರಟು ಹೋಯಿತು. ಆದರೆ ರಾತ್ರಿ ಯಾರೋ ಹುಡುಗಿಯೊಂದಿಗೆ ನಾನು ಎಂಜಾಯ್ ಮಾಡ್ತಾ ಇದ್ನಾ ಅಂತ ತುಂಬ ಚಡಪಡಿಸಿದೆ. ಸ್ವಲ್ಪ ಸಮಯ ನನ್ನನ್ನು ನಾನೇ ಬೈದುಕೊಳ್ತಾ, ಛೀ, ಎಷ್ಟು ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ನಾನು, ಪಾಪ ಆ ಹುಡುಗಿ ಎಷ್ಟು ನೋವು ತಿಂದಿದ್ದಾಳೋ ಏನೋ, ನನಗೆ ಇನ್ನೊಂದು ಅವಕಾಶ ಸಿಕ್ಕರೆ ನಾನು ಮಾಡಿದ ತಪ್ಪಿಗೆ ಮನಸಾರೆ ಕ್ಷಮೆಯನ್ನ ಯಾಚನೆ ಹೇಳಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ತೇನೆ ಅಂಥೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಮಾಡೋದೇನೂ ಇಲ್ಲದೆ ಫ್ರೆಶ್ ಆಗಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದು ಬೆಡ್ ಮೇಲೆ ಕೂತ್ಕೊಂಡು ಯೋಚನೆಯನ್ನ ಮಾಡ್ತಾ ಇದ್ದೆ. ಆದರೂ ಅವಳು ನನ್ನನ್ನು ಶಿಕ್ಷಿಸಿದ್ರೂ ಪರವಾಗಿಲ್ಲ ಅಂದ್ಕೊಂಡು ಮೆಲ್ಲನೆ ರಾತ್ರಿ ನಡೆದ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರೆ ನನ್ನ ಒಂದಿದರ ಮೇಲೆ ಸಣ್ಣಗೆ ತುಟಿಗಳ ಮೇಲೆ ನಗು ಮೂಡಿತು. ಆದರೆ ಮದ್ಯ ಕುಡಿಯೋದಕ್ಕೆ ಕಾರಣವಾದ ಆ ರಮಾಳನ್ನು ನೆನಪಿಸ್ಕೊಳ್ತಾ ಇದ್ದಂತೆ ಮುಖವೆಲ್ಲ ಕೋಪದಿಂದ ಕೆಂಪಾಗೋಯ್ತು. ಆಗ ನಾನು, ಲೇ ಕೋತಿರಮ್ಮ, ದೇವರ ದಯೆಯಿಂದ ನನಗೆ ಏನಾದರೂ ಅವಕಾಶ ಏನಾದರೂ ಸಿಕ್ಕರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನು ಅಂತ್ಯ ನೋಡ್ತೇನೆ, ನಾಯಿ ಮುಖದವಳೆ ಅಂತೇಳಿ ಬೈದುಕೊಳ್ಳುತ್ತಾ ಇನ್ನು ಮುಂದೆ ಏನು ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದೆ. ಭಾಗ 2ಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಭಾಗ 2 ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.